ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ. ಹಾಲೇಲು ಹಾಲೇಲುಯಾ, ಎಲ್ಲರೂ ಹಾಲೇಲು ಹಾಲೇಲುಯಾ, ಹಾಲೇಲು ಹಾಲೇಲುಯಾ, ಹಾಲೇಲು ಹಾಲೇಲುಯಾ, 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 ಹಾಲೇಲು ಹಾಲೇಲುಯಾ, 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 ಹಾಲೇಲು ಹಾಲೇಲುಯಾ. ಹೌದು ಪ್ರಿಯರೇ, ನನ್ನನ್ನು ಇವತ್ತು ತಂದೆ ದೇವರೊಂದಿಗೆ ಮತ್ತೆ ಸೇರಿಸಲು ತನ್ನನ್ನೇ ಅವರು ಬರಿದು ಮಾಡಿಕೊಟ್ರು ಪ್ರಿಯರೇ. ಇವತ್ತು ಅದನ್ನು ನಾವು ಧ್ಯಾನಿಸೋಣ ಪ್ರಿಯರೇ. ಆ ಗೆತ್ಸೆಮನಿ ತೋಪಿನಲ್ಲಿ ಒಂದೊಂದು ರಕ್ತ ಕಣಗಳಲ್ಲಿ ನನ್ನನ್ನು ನಿಮ್ಮನ್ನು ಅವರು ನೋಡಿದರು ಪ್ರಿಯರೇ. ಇವತ್ತು ಆ ಒಂದು ತ್ಯಾಗದ ಫಲವಾಗಿ ಇವತ್ತು ನಾವೆಲ್ಲರೂ ಇವತ್ತು ಸ್ವತಂತ್ರವಾಗಿ ಅವರನ್ನು ಆರಾಧಿಸ್ತಾ ಇದ್ದೇವಪ್ಪ. ಅದಕ್ಕಾಗಿ ನಮ್ಮ ಅಂತರಂಗದಲ್ಲಿ ಇವತ್ತು ಕೃತಜ್ಞತೆ ಉಕ್ಕೇರಲಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ದೇವರಿಗೆ ಎಷ್ಟು ನಾವು ಚಿರಋಣಿಯಾಗಿದ್ದೇವೆ ಅಂದರೆ ಪ್ರಿಯರೇ, ನಾವು ಎಷ್ಟು ದೇವರಿಗಾಗಿ ಜೀವಿಸಿದ್ರು, ದೇವರಿಗಾಗಿ ನಾವು ಅವರ ಸೇವೆ ಮಾಡಿದ್ರು. ಇವತ್ತು ಸಾಲದು. ಅಂದು ಆ ದೇವದೂತರು ನೋಡಿ, ಆ ಯೆಶಾಯನು ಬರೆದ 6ನೇ ಅಧ್ಯಾಯದಲ್ಲಿ ಆ ದೇವದೂತರು ತನ್ನ ಆ 2 ರೆಕ್ಕೆಗಳಿಂದ ಅವರ ಮುಖವನ್ನು ಮುಚ್ಚಿಕೊಂಡ್ರು ಪ್ರಿಯರೇ. ಆ 2 ರೆಕ್ಕೆಗಳಿಂದ ಅವರ ಪಾದ ಕಮಲವನ್ನು, ಅವರು ಪಾದವನ್ನು ಮುಚ್ಚಿ ಆ 2 ರೆಕ್ಕೆಗಳಿಂದ ಬಡಿಯುತ್ತಾ ದೇವರಿಗೆ ಪರಿಶುದ್ಧರು 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 ಅಂತ ಅವರು ಆರಾಧಿಸಿದರು ಪ್ರಿಯರೇ. ಇವತ್ತು ನಾವು ಪಾಪಿಗಳಾಗಿದ್ದೇವೆ, ಆದರೆ ಅವರು ಪಾಪಿಗಳ ಆಗಿಲ್ಲ ಪ್ರಿಯರೇ. ಆ ದೇವದೂತರು ಅವರು ಯಾವ ಪಾಪಗಳನ್ನು ಮಾಡಿಲ್ಲ, ಆದರೂ ಸಹ ದೇವರ ಆ ಮುಂದೆ ಬರುವಾಗ ಅವರು ಅಷ್ಟು ಶ್ರದ್ಧೆಯಿಂದ, ಅಷ್ಟು ಗೌರವವನ್ನು ಕೊಟ್ಟು, ಅಷ್ಟು ಪ್ರೀತಿಯಿಂದ ಅವರನ್ನು ಆರಾಧಿಸುವಾಗ ನಾವು ಪಾಪಿಗಳಾದಂಥ ನಾವು ಇವತ್ತು ದೇವರ ಮುಂದೆ ನಾವು ಬರುವಾಗ ಎಷ್ಟು ತಗ್ಗಿಸಿಕೊಂಡು ದೇವರನ್ನು ಆರಾಧಿಸಬೇಕು ಪ್ರಿಯರೇ. ನಾವು ಅದನ್ನು ನೆನಪಿಗೆ ತಂದುಕೊಳ್ಳೋಣ ಪ್ರಿಯರೇ. ಪರಿಶುದ್ಧರಾದಂಥ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ, ನಮ್ಮ ಮಧ್ಯದಲ್ಲಿದ್ದಾರೆ ಪರಿಶುದ್ಧಾತ್ಮರು. ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಪ್ರಿಯರೇ. ಇವತ್ತು ನನ್ನನ್ನು ನಿಮ್ಮನ್ನು ಅವರದಾಗಿ ಮಾಡಿಕೊಳ್ಳಲು ಅಥವಾ ಅವರಿಗಾಗಿ ನಾವು ಜೀವಿಸುವ ಸಲುವಾಗಿ ತನ್ನನ್ನೇ ತಾನು ಬರಿದು ಮಾಡಿಕೊಂಡು ನನ್ನನ್ನು ಅಷ್ಟು ಆಗಿ ಪ್ರೀತಿಸಿದ್ರು ಪ್ರಿಯರೇ. ಅದನ್ನು ನಾವು ನೆನಪಿಗೆ ತಂದುಕೊಂಡು ಇವತ್ತು ದೇವರಿಗೆ ಆರಾಧಿಸೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಯೇಸು ಇಲ್ಲದೆ ನಾನಿಲ್ಲಪ್ಪ, ನೀನು ಇಲ್ಲದೆ ನಾನಿಲ್ಲಪ್ಪ, ನೀನು ಇಲ್ಲದಂಥ ಒಂದೊಂದು ಕ್ಷಣಗಳು ದೇವ ನನಗೆ ಈ ಒಂದು ಸಮಾಧಿಯ ರೀತಿಯಲ್ಲಿ ನಾನು ಜೀವಿಸ್ತಾ ಇದ್ದೇನಪ್ಪ. ಇವತ್ತು ನನಗೆ ಯೇಸುವೇ ನೀವು ಬೇಕಪ್ಪ ಅಂತ ನಾವು ಇವತ್ತು ಅತಿ ಅಂತರಂಗದಲ್ಲಿ ಆ ಒಂದು ದಾಹ ಇನ್ನೂ ಉಕ್ಕೇರಲಿ ಪ್ರಿಯರೇ. ಇನ್ನೂ ಆ ಒಂದು ದಾಹ ಇನ್ನೂ ಮೊಳಗಲಿ, ಇನ್ನೂ ಅಧಿಕವಾಗಿ ನಾವು ದಾಹಗೊಳ್ಳೋಣ. ಯೇಸುವಿನ ಪರಿಶುದ್ಧಾತ್ಮರಿಗಾಗಿ ನಾವು ದಾಹಗೊಳ್ಳೋಣ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಸ್ತೋತ್ರ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಯೇಸುವೇ ವಂದನೆ ಆರಾಧನೆ ಅಪ್ಪ, ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ದೇವರ ಸಾಮ್ರಾಜ್ಯ ಇಲ್ಲಿದೆ, ಹಾಲೆಲೂಯಾ. ಪರಿಶುದ್ಧಾತ್ಮರ ಅನ್ಯೋನ್ಯತೆ ಇಲ್ಲಿ ಇಳಿದು ಬಂದಿದೆ ಸಂದರ್ಭದಲ್ಲಿ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು, ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ.
ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ಇನ್ನೊಂದ್ಸಲ ಆಡೋಣ ಪ್ರಿಯರೇ. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು, ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ಯೇಸು ಗಟ್ಟಿಯಾದ ಧ್ವನಿಯಿಂದ ಅವರು ಪ್ರಾರ್ಥಿಸಿದರು ಪ್ರಿಯರ. ತಂದೆ ಆದ ದೇವರು ಅವರನ್ನು ಬಿಟ್ಟಿದ್ದು ಕ್ಷಣ ಮಾತ್ರ. ಯಾಕೆಂದರೆ ಪ್ರಿಯರೇ, ಯೇಸು ನಮ್ಮೊಂದಿಗೆ ಸದಾ ಇರುವ ಸಲುವಾಗಿ. ಇವತ್ತು ಯೇಸು ಇಲ್ಲದಂಥ ಜೀವನ ಶೂನ್ಯ ಜೀವನವಾಗಿದೆ ಪ್ರಿಯರೇ. ನಾವು ಎಷ್ಟೇ ಪ್ರಾರ್ಥನೆ ಮಾಡಿರ್ಬೋದು, ಎಷ್ಟೇ ನಾವು ಚರ್ಚಿಗೆ ಹೋಗಿರ್ಬೋದು, ಆದರೆ ಯೇಸುವಿನಲ್ಲಿ ನಾವು ಬರದೇ ಇದ್ದರೆ ಪ್ರಿಯರೇ, ಯೇಸು ಎನ್ನುವಂಥ ಆ ಒಂದು ಬಾಕ್ಸಲ್ಲಿ ಬರದೇ ಇದ್ದರೆ, ಯೇಸುವಿನಲ್ಲಿ ನಾವು ಏನನ್ನೂ ಮಾಡದೇ ಇದ್ದರೆ ಪ್ರಿಯರೇ, ಎಲ್ಲವೂ ವ್ಯರ್ಥ ಅಂತ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಯೇಸು ಇಲ್ಲದೆ ನಾವಿವತ್ತು ಜೀವಿಸಕ್ಕಾಗೋದಿಲ್ಲ ಪ್ರಿಯರೇ. ಯಾಕಂದರೆ ಈ ಒಂದು ಜಗತ್ತು, ಈ ಒಂದು ಲೋಕ ಇಡೀ ಕೇಡಿಗನ ವಶದಲ್ಲಿದೆ. ಯಾರು ದೇವರಿಂದ ಜನಿಸುತ್ತಾರೋ ಅವರು ಕೇಡಿಗನ ವಶಕ್ಕೂ ಸಿಕ್ಕಿದ್ರೂ ಕೂಡ ಅವರನ್ನು ದೇವರು ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾರೆ ಪ್ರಿಯರೇ. ಅದರಿಂದ ತೆಗೆದು ಹಾಕ್ತಾರೆ. ಈ ಒಂದು ಲೋಕದಿಂದ ನಮ್ಮನ್ನು ಬೇರ್ಪಡಿಸಿ ಯೇಸುವಿನ ಮಾರ್ಗಕ್ಕೆ ಅವರು ಕನೆಕ್ಟ್ ಮಾಡ್ತಾರೆ. ಯಾವಾಗ ನಮ್ಮಲ್ಲಿ ಇವತ್ತು ಆ ದಾಹ ಇರಬೇಕು ಪ್ರಿಯರೇ. ನಾವಿವತ್ತು ದಾಹಗೊಳ್ಳೋಣ. ಹೇಗೆ ಆ ಜಿಂಕೆ ಆ ನೀರಿಗಾಗಿ ಹಾತೊರೆಯುವಂತೆ ಇವತ್ತು ನಾವು ಹಾತೊರೆಯೋಣ ಪ್ರಿಯರೇ. ಆ ಜೀವ ಜಲಕ್ಕಾಗಿ ಹಾತೊರೆಯೋಣ. ಜೀವ ಜಲಕ್ಕಾಗಿ ಇವತ್ತು ನಾವು ಹಾತೊರೆಯೋಣ ಪ್ರಿಯರೇ. ಆ ಜೀವ ಜಲ ಹೇಗೆ ಆ ದೇವಾಲಯದಿಂದ ಹರಿದು ಬರುವಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲಿ ಅದು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಅದು ಹರಿದು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಹೊಸ ಹೊಸ ಜೀವಿಗಳು ಉತ್ಪತ್ತಿಯಾಗುವಂಥ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಇವತ್ತು ನಮ್ಮ ಜೀವಿತ ಎಷ್ಟೇ ಸೋತು ಹೋಗಿರ್ಬೋದು, ನಮ್ಮ ಜೀವಿತ ಎಷ್ಟೇ ಪಾಪದಲ್ಲಿ ಮುಳುಗಿರ್ಬೋದು, ನಮ್ಮ ಜೀವಿತ ಎಷ್ಟೇ ಕುಂದಿ ಹೋಗಿರ್ಬೋದು, ನಾವು ಎಷ್ಟೇ ಲೋಕದಲ್ಲಿ ಮುಳುಗಿರ್ಬೋದು, ಆದರೆ ಯಾವಾಗ ನಿಮ್ಮ ಅಂತರಂಗದಲ್ಲಿ ಇವತ್ತು ಆ ಜೀವ ಜಲಕ್ಕಾಗಿ ದಾಹಗೊಳ್ಳುವಾಗ ಜೀವ ಜಲ ನಿಮ್ಮನ್ನು ಸಂಪೂರ್ಣವಾಗಿ ಯೇಸುವಿನ ಕಡೆಗೆ ತಿರುಗಿಸ್ತದೆ. ನಿಮ್ಮಲ್ಲಿ ಆ ಪಾಪದ ಪಶ್ಚಾತ್ತಾಪವನ್ನು ಉಂಟು ಮಾಡುವವರು ಪರಿಶುದ್ಧಾತ್ಮರಾಗಿದ್ದಾರೆ ಪ್ರಿಯರೇ. ದೇವರು ನಂಬಿಗಸ್ತರಾಗಿದ್ದಾರೆ. ಯಾವಾಗ ನಮ್ಮ ಪಾಪವನ್ನು ಅರಿಕೆ ಮಾಡಿ ದೇವರಲ್ಲಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿ ದೇವರು ನಂಬಿಗಸ್ತರಾಗಿದ್ದಾರೆ ಪ್ರಿಯರೇ. ಇದನ್ನು ನಂಬೋಣ. ಈ ಸಂದರ್ಭದಲ್ಲಿ ನಮ್ಮನ್ನು ನಾವು ಬಿಟ್ಟುಕೊಟ್ಟು ದೇವರಿಗೆ ನಾವು ಸಮರ್ಪಿಸಿಕೊಡೋಣ. ಈ ಸಂದರ್ಭದಲ್ಲಿ ನನ್ನನ್ನೇ ನಾನು ಸಮರ್ಪಿಸಿ ಕೊಡ್ತಾ ಇದ್ದೇನಪ್ಪ ಯೇಸುವೆ. ನನ್ನ ದೇಹ ಆತ್ಮ ಪ್ರಾಣವನ್ನು ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆಳ್ವಿಕೆ ಮಾಡಿರಿ ಪರಿಶುದ್ಧಾತ್ಮರೇ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಎಲ್ಲರೂ ಸ್ತುತಿಸೋಣ ಪ್ರಿಯರೇ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಯೇಸುವೆ ವಂದನೆ, ಆರಾಧನೆ ಅಪ್ಪ. ಹಾಲೆಲೂಯ. ನಿಮ್ಮ ಈ ಒಂದು ಸನ್ನಿಧಾನಕ್ಕಾಗಿ ಸ್ತೋತ್ರ ಅಪ್ಪ. ಈ ಒಂದು ನಿಮ್ಮ ಒಂದು ಪ್ರಸನ್ನತೆಗಾಗಿ ಸ್ತೋತ್ರ ಅಪ್ಪ. ಹಾಲೆಲೂಯ. ಹಾಲೆಲೂಯ. ಕೀರ್ತನೆ 16ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ದೇವರ ಸನ್ನಿಧಾನ ಇದೆ ಅಲ್ಲಿ ಪರಮಾನಂದ ಅಂತ ದೇವರ ವಾಕ್ಯ ಹೇಳ್ತದೆ. ಪರಿಶುದ್ಧಾತ್ಮರ ಆನಂದದಿಂದ ದೇವರು ನಿಮ್ಮೆಲ್ಲರನ್ನು ತುಂಬಿಸ್ತಾ ಇದ್ದಾರೆ ಪ್ರಿಯರೇ. ಇದನ್ನು ಅನುಭವಿಸೋಣ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಯೇಸುವಿನಿಂದ ನಾವು ಬೇರ್ಪಡಬಾರದು ಪ್ರಿಯರೇ. ಹಾಲೆಲೂಯ. ಪರಿಶುದ್ಧಾತ್ಮರಲ್ಲಿ ಪ್ರಾರ್ಥಿಸಿ. ಹಾಲೆಲೂಯ. ಯಾವ ಕ್ಷಣಕ್ಕೂ ನಾವು ದೇವರಿಂದ ಬೇರ್ಪಡಬಾರದು. ಯಾವಾಗ ದೇವರಿಂದ ಬೇರ್ಪಡ್ತೇವೆ ಆಗ ನಾವು ಲೋಕದಂತೆ ಜೀವಿಸ್ತೇವೆ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ ಸ್ತೋತ್ರ. ಆಳ್ವಿಕೆ ಮಾಡಿರಿ ಪರಿಶುದ್ಧಾತ್ಮರೇ. ಸಂಪೂರ್ಣವಾಗಿ ಆಳ್ವಿಕೆ ಮಾಡಿರಿ ಪರಿಶುದ್ಧಾತ್ಮರೇ. ಹಾಲೆಲೂಯ. ಈ ಸ್ಥಳದಲ್ಲಿರುವಂಥ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇನೆ ಕರ್ತನೆ. ಸುತ್ತಮುತ್ತಲಿರುವ ಎಲ್ಲ ಸ್ಥಳಗಳು ಆಶೀರ್ವದಿಸಲ್ಪಡಲಿ ಅಪ್ಪ. ಹಾಲೆಲೂಯ. ನಿಮ್ಮ ಸಾಮ್ರಾಜ್ಯ ದೇವ ಪ್ರೀತಿಯಾಗಿದೆ. ನಿಮ್ಮ ಸಾಮ್ರಾಜ್ಯ ಶಾಂತಿ ಸಮಾಧಾನವಾಗಿದೆ. ಹಾಲೆಲೂಯ. ನಿಮ್ಮ ಜೀವಂತ ಸತ್ಯ ವಾಕ್ಯಗಳನ್ನು ಆಲಿಸಿ ದೇವ ಪರಿಶುದ್ಧಾತ್ಮರನ್ನು ಸ್ವೀಕರಿಸುವಂತಾಗಲಿ ಅಪ್ಪ. ಇಲ್ಲಿರುವವರೆಲ್ಲರೂ ದೇವರ ವಾಕ್ಯ ಜೀವಂತ ವಾಕ್ಯವನ್ನು ಸ್ವೀಕರಿಸಿ ದೇವ
ಪರಿಶುದ್ಧಾತ್ಮರ ಮುದ್ರೆಯಿಂದ ದೇವ ಎಲ್ಲರೂ ಹಾಲೆಲೂಯ ತುಂಬುವಂತಾಗಲಿ ಅಪ್ಪ. ಮುದ್ರೆ ಎಲ್ಲರ ಮೇಲೆ ಒತ್ತುವಂತಾಗಲಿ ಅಪ್ಪ. ಹಾಲೆಲೂಯ. ಈಗಾಗಲೇ ಒತ್ತಿದ್ದಾರೆ ಯೇಸು, ಅದನ್ನು ನಾವು ವಿಶ್ವಾಸದಿಂದ ಸ್ವೀಕರಿಸೋಣ ಪ್ರಿಯರೇ. ಹಾಲೆಲೂಯ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ 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 ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಹೌದು ಪ್ರಿಯರೇ, ದಾವೀದ ಅರಸ ಹೇಳ್ತಾನೆ, ನಾನು ದೇವರನ್ನ ಯಾವತ್ತೂ ನನ್ನ ಮುಂದೆ ಇಟ್ಟಿದ್ದೇನೆ. ನನ್ನ ಬಲಗೈಯಲ್ಲಿ ಅಥವಾ ಬಲ ಕಡೆಯಲ್ಲಿ ಪರಿಶುದ್ಧಾತ್ಮರು ಇದ್ದಾರೆ, ಅವರನ್ನು ನಾನು ನೋಡಿ ಜೀವಿಸ್ತಾ ಇದ್ದೇನೆ. ಪ್ರಿಯರೇ, ಇವತ್ತು ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಯಲ್ಲಿ ದಾವೀದ ಹೇಳಿದ, ಆದರೆ ಪ್ರಿಯರೇ, ನಾವು ಹೊಸ ಒಡಂಬಡಿಕೆ ಜನರು ಯೇಸುವಿನ ನಾಮದಲ್ಲಿ ನಾವು ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡಿದ್ದೇವೆ. ಆದರೆ ನಾವು ಎಷ್ಟು ಯೇಸುವನ್ನು ನಮ್ಮ ಮುಂದೆ ಇಟ್ಟುಕೊಂಡಿದ್ದೇವೆ. ಪ್ರತಿಯೊಂದು ಕಾರ್ಯಗಳಲ್ಲಿ ಎಷ್ಟು ದೇವರನ್ನು ನಾವು ಬಯಸ್ತಾ ಇದ್ದೇವೆ, ಎಷ್ಟು ದೇವರಲ್ಲಿ ನಾವು ದೇವರ ಹತ್ರ ಕೇಳ್ತೇವೆ. ಏನನ್ನೂ ಮಾಡಿದರೂ ಕೂಡ ನಾವು ದೇವರಲ್ಲಿ ಕೇಳಿ ಮಾಡ್ತೇವಾ? ಇಲ್ಲ. ನಮ್ಮ ಮಾನಸಿಕ ಆಲೋಚನೆ, ನಮ್ಮ ಓನ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ನಾವು ಮಾಡ್ತಾ ಇದ್ದೇವೆ. ಆದರೆ ದಾವೀದ ಅರಸ ಅಂದು ಹಳೆ ಒಡಂಬಡಿಕೆಯಲ್ಲಿ ಇದ್ದರೂ ಕೂಡ ಆತ ಪವಿತ್ರಾತ್ಮರನ್ನು ಸದಾ ಆತನ ಬಲಗಡೆಯಲ್ಲಿ ಅಥವಾ ಮುಂದೆ ಇರಿಸಿಕೊಂಡು ಆ ಪರಮಾನಂದದಿಂದ ತುಂಬಿ ರಾಜ್ಯವನ್ನು ಆಳ್ತಾ ಇದ್ದೆ. ಇವತ್ತು ನಾವೆಲ್ಲರೂ ಪ್ರಿಯರೇ ಪರಿಶುದ್ಧಾತ್ಮರಿಂದ ತುಂಬಲ್ಪಡಬೇಕು. ಇವತ್ತು ಈ ಒಂದು ನಾನು ಮೊದಲೇ ಹೇಳಿದೆ, ಈ ಒಂದು ಸ್ಥಳವನ್ನು ಬಿಟ್ಟು ಹೋಗೋ ಮುಂಚೆ ನಾವೆಲ್ಲರೂ ಜೀವಂತ ಆಲಯಗಳಾಗಿ ಮಾರ್ಪಾಡಾಗಬೇಕು. ನಾವೆಲ್ಲರೂ ಹೇಳಿ ಪ್ರಿಯರೇ, ನಾವೆಲ್ಲರೂ ಜೀವಂತ ಪರಿಶುದ್ಧಾತ್ಮರ ಆಲಯಗಳಾಗಿದ್ದೇವೆ. ನಾವು ಹೇಳಿ ಪ್ರಿಯರೇ, ನನ್ನ ಶರೀರ ದೇವರ ಆಲಯ, ನನ್ನ ಶರೀರ ದೇವರ ಆಲಯ, ನನ್ನ ಶರೀರ ದೇವರ ಆಲಯ, ನನ್ನ ಶರೀರ ದೇವರ ಆಲಯ. ಪರಿಶುದ್ಧಾತ್ಮ ನನ್ನಲ್ಲಿ ವಾಸಿಸುತ್ತಾರೆ, ನನ್ನಲ್ಲಿ ಪರಿಶುದ್ಧಾತ್ಮರು ವಾಸಿಸುತ್ತಾರೆ, ನನ್ನಲ್ಲಿ ಪರಿಶುದ್ಧಾತ್ಮರು ಜೀವಿಸ್ತಾ ಇದ್ದಾರೆ, ನನ್ನಲ್ಲಿ ಪರಿಶುದ್ಧಾತ್ಮರು ಜೀವಿಸ್ತಾ ಇದ್ದಾರೆ. ಆ ಪರಿಶುದ್ಧಾತ್ಮರಿಗೆ ಈ ಸಂದರ್ಭದಲ್ಲಿ ಬಿಟ್ಟುಕೊಟ್ಟು ಹಾಡೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ನನ್ನ ಪ್ರಾಣವು ಪವಿತ್ರಾತ್ಮರೇ ನನ್ನ ಯೇಸುವನ್ನು ಅಗಲದಂತೆ ನನಗೆ ಸಹಾಯ ಮಾಡಿರಿ. ಒಂದು ಮೊರೆ ಇಡಿ ಪ್ರಿಯರೇ. ಅಂದು ಈಜಿಪ್ಟ್ ದೇಶದಲ್ಲಿ ಇದ್ದಂಥ ಇಸ್ರಾಯೇಲರು ಹಗಲಿರುಳು ಅವರು ಪ್ರಾರ್ಥಿಸ್ತಾ ಇದ್ರು ಅಥವಾ ಮೊರೆ ಇಡ್ತಾ ಇದ್ರು, ನನ್ನನ್ನು ಬಿಡುಗಡೆ ಮಾಡಪ್ಪ, ಈ ಒಂದು ಈಜಿಪ್ಟ್ ದೇಶದಿಂದ ಫರೋಹನ ಆಡಳಿತದಿಂದ ಬಿಡುಗಡೆ ಮಾಡಿ ಅಂತ ಆತ ಪ್ರಾರ್ಥಿಸ್ತಾ ಇದ್ರು. ಇವತ್ತು ನಮ್ಮ ಮೊರೆ ಒಂದೇ ಹಾಗೆ ಇರಬೇಕು ಪ್ರಿಯರೇ. ನಿಮ್ಮ ಮೊರೆ ಇವತ್ತು ಪರಿಶುದ್ಧಾತ್ಮರೇ ನಾನು ಯೇಸುವನ್ನು ಅಗಲದಂತೆ ನನಗೆ ಸಹಾಯ ಮಾಡಿ ಇವತ್ತು ಕಣ್ಣೀರಿಡುತ್ತಾ ಪ್ರಾರ್ಥಿಸಬೇಕು ಪ್ರಿಯರೇ. ಯಾಕಂದರೆ ಈ ಒಂದು ಜಗತ್ತಿನಲ್ಲಿ ಅನೇಕ ಸಂಗತಿಗಳು ನಡೀತಾ ಇದೆ. ಆದರೆ ನಾವು ಸ್ಥಿರವಾಗಿ ನಿಂತ್ಕೊಳ್ಬೇಕಾದ್ರೆ ಇವತ್ತು ಅಂದು ಯೇಸು ಪೇತ್ರನಿಗಾಗಿ ಪ್ರಾರ್ಥಿಸಿದರು. ವಿಶ್ವಾಸದಲ್ಲಿ ಕುಂದಿ ಹೋಗದಂತೆ ಪೇತ್ರ, ನಾನು ನಿನಗಾಗಿ ಪ್ರಾರ್ಥಿಸಿದ್ದೇನೆ ಅಂತ ಯೇಸು ಪ್ರಾರ್ಥಿಸಿದರು ಆತನಿಗಾಗಿ. ಅದಕ್ಕಾಗಿ ಆತ ಯೇಸುವಿಗಾಗಿ ಸಾಕ್ಷಿಯಾಗಿ ಜೀವಿಸಿದ ಪ್ರಿಯರೇ. ಇವತ್ತು ನೀವು ಇವತ್ತು ಪ್ರಾರ್ಥಿಸಬೇಕು. ಇವತ್ತು ಯೇಸುವನ್ನು ಅಗಲದಂತೆ ಒಂದೊಂದು ಕ್ಷಣಗಳು, ಸೆಕೆಂಡ್ಗಳು ಯೇಸುವೆ ನೀವಿಲ್ಲದಂಥ ಕ್ಷಣಗಳು, ದೇವಾ ನಾನು ಕ್ಷಮೆ ಯಾಚಿಸ್ತಾ ಇದ್ದೇನೆ ಅಂತ ನನ್ನ ಅಂತರಂಗದಲ್ಲಿ ಒಂದು ಪಶ್ಚಾತ್ತಾಪದ ಮನೋಭಾವನೆ ಬರಲಿ. ಅಪ್ಪ, ನಾನು ಲೋಕವನ್ನು ಹುಡುಕಿಕೊಂಡು ಹೋದೆ, ಆದರೆ ಯೇಸುವೆ ನಿನ್ನನ್ನು ಹರಿಸಲಿಲ್ಲಪ್ಪ, ನಿನ್ನನ್ನು ಮನಪೂರ್ವಕವಾಗಿ ನಾನು ನೋಡಲಿಲ್ಲಪ್ಪ ಯೇಸುವೆ ಎಂದು ಇವತ್ತು ಪಶ್ಚಾತ್ತಾಪದ ಕಣ್ಣೀರಿಡುತ್ತಾ ಯಾರು ಪ್ರಾರ್ಥಿಸ್ತಾ ಇದ್ದಾರೆ. ಅಂದು ಮೋಶೆಗೆ ಕಳಿಸಿ ಅಂದು ಈಜಿಪ್ಟ್ ದೇಶದ ಆಡಳಿತದಲ್ಲಿದ್ದಂಥ ಗುಲಾಮಗಿರಿಯ ನೊಗಕ್ಕೆ ಒಳಗಾದಂಥ ಇಸ್ರಾಯೇಲರನ್ನು ಬಿಡುಗಡೆ ಮಾಡಿದ್ರು. ಇವತ್ತು ಪರಿಶುದ್ಧಾತ್ಮರು ಪ್ರಿಯರೇ, ನೀವು ಇವತ್ತು ಅಂತರಂಗದಿಂದ ಪ್ರಾರ್ಥಿಸುವಾಗ, ಒಂದು ದಾಹದಿಂದ ಪ್ರಾರ್ಥಿಸುವಾಗ ಖಂಡಿತವಾಗಿ ಪ್ರಿಯರೇ ಇವತ್ತು ನಿಮ್ಮನ್ನು ಈ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ಖಂಡಿತವಾಗಿ ಬಿಡುಗಡೆ ಮಾಡಿ ಒಬ್ಬೊಬ್ಬರನ್ನ ಜೀವಂತ ಆಲಯವಾಗಿ ಈ ಸ್ಥಳದಿಂದ ನಿಮ್ಮನ್ನು ಕಳಿಸ್ತಾರೆ ಪ್ರಿಯರೇ. ಹಾಲೆಲೂಯ. ಇದನ್ನು ನಂಬೋಣ ಪ್ರಿಯರೇ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ. ಹಾಲೆಲೂಯ. ಎಲ್ಲ ಶರೀರ ಸ್ವಭಾವಗಳು ಸಂಪೂರ್ಣವಾಗಿ ಲಯವಾಗಿ ಹೋಗಲಿ ಅಪ್ಪ. ಆತ್ಮಕ್ಕೆ ಒಳಪಟ್ಟಿದವರಾಗಿ ನಾವು ಜೀವಿಸುವಂತಾಗಲಿ ಅಪ್ಪ. ಹಾಲೆಲೂಯ. 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 ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ನನ್ನ ಪ್ರಾಣವು ಪವಿತ್ರಾತ್ಮರೇ ನನ್ನೇಸುವನ್ನು
ಆಗಲದಂತೆ ಸಹಾಯ ಮಾಡಯ್ಯ. ಕಣ್ಣೀರಿಂದ ಪ್ರಾರ್ಥಿಸಿ ಪ್ರಿಯರೇ. ನನ್ನ ಪ್ರಾಣವು ಪವಿತ್ರಾತ್ಮರೇ ನನ್ನೇಸುವನ್ನು ಆಗಲದಂತೆ ಸಹಾಯ ಮಾಡಯ್ಯ. ನನ್ನೇಸುವನ್ನು ಆಗಲದಂತೆ ಸಹಾಯ ಮಾಡಯ್ಯ. ಹೌದು ಪ್ರಿಯರೇ, ಇವತ್ತು ನನ್ನ ತಂದೆ, ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಇವತ್ತು ಆಗಲ್ಬೋದು. ನನ್ನನ್ನು ಈ ಲೋಕ ಆಗಲ್ಬೋದು. ನನ್ನ ಲೋಕ ಇವತ್ತು ನನ್ನನ್ನು ದ್ವೇಷಿಸ್ಬೋದು. ಅಂದು ಯೇಸು ಶಿಷ್ಯರಿಗೆ ಹೇಳಿದರು, ನೀವು ನನ್ನ ಶಿಷ್ಯರಾಗಿರುವುದರಿಂದ ಲೋಕ ನಿಮ್ಮನ್ನು ದ್ವೇಷಿಸ್ತದೆ, ಲೋಕ ನಿಮ್ಮನ್ನು ಹಿಂಸಿಸ್ತದೆ. ಆದರೆ ನೀವು ಭಯಪಡಬೇಡಿ, ವಿಶ್ವಾಸದಲ್ಲಿ ದೃಢವಾಗಿ ನಿಂತುಕೊಳ್ಳಿ. ಯಾಕಂದರೆ ಈ ಒಂದು ಮಹಿಮೆ ಅತಿ ಉನ್ನತವಾದಂಥ ಮಹಿಮೆ ಆಗಿದೆ ಪ್ರಿಯರೇ. ಆ ಮಹಿಮೆಯಲ್ಲಿ ಭಾಗಿಯಾಗುವಂಥ ನಾವೆಲ್ಲರೂ ಇವತ್ತು ಯೇಸುವಿನಲ್ಲಿ ಆ ಒಂದು ನಿತ್ಯ ಜೀವದಲ್ಲಿ ನಿರೀಕ್ಷೆ ಇಟ್ಟು ಈ ಒಂದು ಲೋಕದಲ್ಲಿ ಜೀವಿಸಬೇಕು ಪ್ರಿಯರೇ. ಆಗ ಏನಾಗುತ್ತೆ ಅಂದರೆ ನಮಗೆ ಪರಿಶುದ್ಧಾತ್ಮರು ಬಲದಿಂದ ತುಂಬಿಸ್ತಾರೆ ಪ್ರಿಯರೇ. ನಾವು ಈ ಲೋಕದಲ್ಲಿ ಜೀವಿಸುವಂತೆ ನಮಗೆ ಬಲವನ್ನು ಕೊಡುವವರು ಪರಿಶುದ್ಧಾತ್ಮರಾಗಿದ್ದಾರೆ. ಅವರಲ್ಲಿ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಇವತ್ತು ನಮ್ಮ ಈ ಒಂದು ಇಡೀ ಜಗತ್ತು ನಮ್ಮನ್ನು ದ್ವೇಷಿಸ್ಬೋದು, ಈ ಲೋಕ ನಮ್ಮನ್ನು ರಿಜೆಕ್ಟ್ ಮಾಡ್ಬೋದು. ಯಾಕಂದರೆ ನಾವು ಯೇಸುವನ್ನು ಹಿಂಬಾಲಿಸುವುದರಿಂದ ನಮಗೆ ರಿಜೆಕ್ಷನ್ ಬರ್ಬೋದು. ಆದರೆ ಇವತ್ತು ಒಂದನ್ನು ನೆನಪಿಗೆ ತಂದುಕೊಳ್ಳಿ ಪ್ರಿಯರೇ, ಯಾವಾಗ ಇಲ್ಲಿ ರಿಜೆಕ್ಟ್ ಆಗುತ್ತೆ ಅಲ್ಲಿ ಸ್ವರ್ಗದಲ್ಲಿ ನಮಗೆ ಎಕ್ಸೆಪ್ಟ್ ಮಾಡ್ತಾರೆ ಪ್ರಿಯರೇ. ಹಾಲೆ ಲೂಯ್ಯ, ಥ್ಯಾಂಕ್ ಯು ಜೀಸಸ್. ಹಾಲೆ ಲೂಯ್ಯ ಯೇಸುವೆ, ಸ್ತೋತ್ರ 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 ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಹಾಲೆ ಲೂಯ್ಯ, ಹಾಲೆ ಲೂಯ್ಯ ಯೇಸುವೆ, ವಂದನೆ ವಂದನೆ ಆರಾಧನೆ ಅಪ್ಪ. ಹಾಲೆ ಲೂಯ್ಯ, ಹಾಲೆ ಲೂಯ್ಯ, ಹಾಲೆ ಲೂಯ್ಯ, ಹಾಲೆ ಲೂಯ್ಯ, ಹಾಲೆಲೂಯ. ನೋವಿನ ಮುಳ್ಳುಗಳು ನನ್ನನ್ನು ಮುತ್ತಿಕೊಳ್ಳಲು ನೀನು ಪ್ರೀತಿಯಿಂದ ನನ್ನನ್ನು ರಕ್ಷಿಸುತ್ತಿರುವೆ. ಹಾಡಿ ಪ್ರಿಯರೇ. ನೋವಿನ ಮುಳ್ಳುಗಳು ನನ್ನನ್ನು ಮುತ್ತಿಕೊಳ್ಳಲು ನೀನು ಪ್ರೀತಿಯಿಂದ ನನ್ನನ್ನು ರಕ್ಷಿಸುತ್ತಿರುವೆ. ಕುಗ್ಗಿ ಹೋದ ನನ್ನನ್ನು ಬಲಪಡಿಸಿ ಕಾಯುತ್ತಿರುವೆ. ನಿನ್ನ ಕೃಪೆಯಿಂದಲೇ ನನ್ನನ್ನು ನಡೆಸುತ್ತಿರುವೆ. ಹುದುಗಿರಲಿ ನನ್ನಾತ್ಮವು ನನ್ನೇಸುವಿನಲ್ಲಿ. ಪ್ರಾರ್ಥನೆ ಆಗಲಿ ಪ್ರಿಯರೇ. ಹುದುಗಿರಲಿ ನನ್ನಾತ್ಮವು ನನ್ನೇಸುವಿನಲ್ಲಿ. ಹುದುಗಿರಲಿ ನನ್ನಾತ್ಮವು ನನ್ನೇಸುವಿನಲ್ಲಿ. ಯಾರೆಲ್ಲ ಅಗಲಿದರೂ ನೀ ನನ್ನ ಜೊತೆ ಇರುವೆ. ವಿಶ್ವಾಸದಿಂದ ಹಾಡಿ ಪ್ರಿಯರೇ. ಯಾರೆಲ್ಲ ಅಗಲಿದರೂ ನೀ ನನ್ನ ಜೊತೆ ಇರುವೆ. ಯಾರು ಕೊಡಲಾಗದ ಪ್ರೀತಿಯ ನನಗೆ ಕೊಟ್ಟಿರುವೆ. ಹಾಡಿ ಪ್ರಿಯರೇ. ಯಾರೆಲ್ಲ ಅಗಲಿದರೂ ನೀ ನನ್ನ ಜೊತೆ ಇರುವೆ. ಮಾನ್ವಲ್. ಯಾರು ಕೊಡಲಾಗದ ಪ್ರೀತಿಯ ನನಗೆ ಕೊಟ್ಟಿರುವೆ. ಲೋಕವೇ ತಳ್ಳಿ ಬಿಟ್ಟರು ನೀ ನನ್ನ ಸೇರಿಸಿಕೊಳ್ಳುವೆ.
ನನ್ನನ್ನು ಕಾಕ್ಷಿಸುತ್ತಿರುವೆ. ಹುದುಗಿರಲಿ ನನ್ನ ಆತ್ಮವು ನನ್ನೇಸುವಿನಲ್ಲಿ, ಹುದುಗಿರಲಿ ನನ್ನ ಆತ್ಮವು ನನ್ನೇಸುವಿನಲ್ಲಿ. ನನ್ನ ಪ್ರಾಣವು ಪವಿತ್ರಾತ್ಮರೇ ನನ್ನೇಸುವಲ್ಲಿಯೂ ಅಗಲದಂತೆ ಸಹಾಯ ಮಾಡಯ್ಯ. ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ಹೌದು ಪ್ರಿಯರೇ, ಇವತ್ತು ನಮಗೆ ದೇವರು ಪ್ರತಿನಿತ್ಯ ದೇವರ ವಾಕ್ಯವನ್ನು ಸುರಿಸ್ತಾ ಇದ್ದಾರೆ ಪ್ರಿಯರೇ. ಆಮೋಸ್ ಅಧ್ಯಾಯದಲ್ಲಿ ಅಥವಾ ಪ್ರವಾದಿ ಹೇಳಿದ ರೀತಿಯಲ್ಲಿ ಒಂದು ಕ್ಷಾಮ ಒಂದು ಬರೋದು, ಒಂದು ದೇವರ ವಾಕ್ಯಕ್ಕಾಗಿ ನಾವು ಅಲೆದಾಡುವಂಥ ಕ್ಷಾಮ. ಇವತ್ತು ದೇವರು ನಮಗೆ ಅನುದಿನವೂ ದೇವರ ವಾಕ್ಯವನ್ನು ಅನುಗ್ರಹಿಸ್ತಾ ಇದ್ದಾರೆ ಪ್ರಿಯರೇ. ಅನುದಿನವೂ ನೀಡ್ತಾ ಇದ್ದಾರೆ, ಆ ಮನ್ನವನ್ನು ಕೊಡ್ತಾ ಇದ್ದಾರೆ. ಆದರೆ ನಾವು ಲೆಕ್ಕಿಸ್ತಾ ಇಲ್ಲ, ನಾವು ಕೇವಲ ಕೇಳಿಸ್ಕೊಂಡು ಅದನ್ನು ಜೀವಿಸ್ತಾ ಇಲ್ಲ ಪ್ರಿಯರೇ. ಆದರೆ ಒಂದು ದಿನ ಬರೋದು, ಆ ಒಂದು ದಿನಗಳಲ್ಲಿ ನಿಮ್ಮಲ್ಲಿ ಇರುವಂಥ, ನಿಮ್ಮಲ್ಲಿ ಸಂಗ್ರಹಿಸಲಾದಂಥ ದೇವರ ವಾಕ್ಯ ನಿಮ್ಮನ್ನು ಈ ಒಂದು ಲೋಕದಿಂದ, ಈ ಒಂದು ಸೈತಾನನ ಕುತಂತ್ರದಿಂದ ನಿಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸುವಂಥ ವಾಕ್ಯವಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ, ಅದಕ್ಕಾಗಿ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳೋಣ ಪ್ರಿಯರೇ. ಯಾಕೆಂದರೆ ಅನುದಿನವೂ ಹೇಗೆ ಮಳೆಯು ಹಿಮವು ಆಕಾಶದಿಂದ ದೇವರು ಸುರಿಸಿ ಆ ಉಣ್ಣುವವನಿಗೆ ಆಹಾರವನ್ನು ಒದಗಿಸಿ ಕೊಡ್ತದೆ, ಅದೇ ರೀತಿಯಲ್ಲಿ